ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕನ್ನಡ ಜನಪದ ಸಾಂಗ್ನು ರಿಯಾಕ್ಟ್ ಮಾಡ್ತಿದ್ದೇವೆ. ಸಾಂಗ್ ಬಂದು ನಿನ್ನ ನಂಬುವ ಬದಲಿ ನಾಯಿಯನ್ನು ನಂಬಿದ್ದರೆ ನನ್ನ ಜೊತೆಗೆ ಇರ್ತಿತ್ತು ಎಂಬ ಸಾಂಗು. ಆ ಸಾಂಗಿಗೆ ರಿಯಾಕ್ಟ್ ಮಾಡ್ತಿದ್ದೇವೆ. ತಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ಸಾಂಗು ನೋಡೋಣ ಬನ್ನಿ ಹೇಗಿದೆ ಅಂತ. ನಂಬು ಬದಲ ನಾಯಿ ನಂಬೇಕಿತ್ತ, ನಿನ್ನ ನಂಬು ಬದಲ ನಾಯಿ ನಂಬೇಕಿತ್ತ, ನಿಯತ್ತಾಗಿ ಕಿಡಿತನಕ ಇರತಿತ್ತ. ಸಾಂಗಿನ ಫೀಲ್ ಏನಿದೆ ಅಲ್ಲ, ಫುಲ್ ವೈಬ್ ಆಗಿದೆ. ಯಾವ ಸಾಂಗ್ ನಾವು ಕೇಳ್ತಿರ್ತೇವೆ ಸ್ಯಾಡ್ ಸಾಂಗು, ಆ ಥರ ಅದಕ್ಕಿಂತನೂ ಮೇಲ್ಪಟ್ಟು ಫೀಲಿಂಗ್ ಅಂದರೆ ತುಂಬಿ ಉಕ್ಕಿ ಬರ್ತಾ ಇದೆ. ಆ ಟೈಪ್ ಸಾಂಗ್ ಇದೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮಾಡಿದ ಮೋಸ ನೀ ಕಡಿಮೆಯೇನ, ಮಾಡಿದ ಮೋಸ ನೀ ಕಡಿಮೆಯೇನ, ಮಂದ್ಯದ ಕಳ್ಕೋಬೇಡ ನಿನ್ನ ಮಾನ, ನಾಯಿಗಿಂತ ಕಡಿಮೆ ಕಿಮ್ಮತ್ತ, ಎಷ್ಟ ಬೈತಿ ಬೈಯಾದ ಮಾಟ ಯಾರ್ದಾರ ಮುಂದ ಹೇಳ್ಗಿಳಿ ಮಾತ, ಬಾಳೆಯ ಬೆಟ್ಟ ಬ್ಯಾರೆ ಕಡೆಯಿಂದ ನಕ್ತಾರ ಮತ್ತ. ಯಪ್ಪ, ಸಾಂಗ್ ಏನಿದೆ ಅಂದರೆ, ಯಾರಿಗಿರಿಗೆ ಹೇಳಿದ ಮಾತು ಅಂದರೆ ಬಾಯಿಯಿಂದ ಬಿಟ್ಟು ಬೇರೆ ಕಡೆಯಿಂದ ನಕ್ಕ ಬಿಟ್ಟಾರಂತೆ. ಆ ಟೈಪ್ ಅಂದರೆ ಬಾಯಿಂದ ಬಿಟ್ಟು ಬೇರೆ ಕಡೆಯಿಂದ ನಗಂಗಾರಂತ ಈ ಮಾತು ಹೇಳ್ತಿದ್ದಾನೆ. ನನಗೇನು ಅನ್ನಿಸ್ತಂದ್ರೆ, ಲೇಖನ ಇದೆಯಲ್ಲ ಯಾವ ಲೆವೆಲ್ಗಿದೆ ಅನ್ನೋದು ಒಂದು ವಿಚಾರ ನಾವು ಮಾಡಬೇಕ್ರಿ. ಯಾಕಂತಂದರೆ ಎಷ್ಟು ಸರಳವಾಗಿ ಒಂದು ಸಾಂಗಿನಲ್ಲಿ ತಿಳಿಸ್ಬೋದೇನೆಂದರೆ ಇದು ಒಂದು ಉದಾಹರಣೆ. ಆ ಟೈಪ್ ನಂಗೆ ಅನ್ನಿಸ್ತು. ಬನ್ನಿ ಮುಂದೆ ಕತೆ ಕೇಳೋಣ. ನಂಬು ಬದಲ ನಾಯಿ ನಂಬೇಕಿತ್ತ, ನಿನ್ನ ನಂಬು ಬದಲ ನಾಯಿ ನಂಬೇಕಿತ್ತ, ನಿಯತ್ತಾಗಿ ತನಕ ಇರತಿತ್ತ, ನಿಯತ್ತಾಗಿ ಕಡಿತನಕ ಇರತಿತ್ತ.
ಗಿಣಿಯು ಹದ್ದಾಗಿತ್ತೋ ಕಟಗೊಂಡ ಗಂಡನ ಕೊಲೆ ಮಾಡಿ ಬರತೇನೋ ಮನಸ್ಸು ಇಲ್ಲದ ಮಯೂರ ಮಾತಿಗೆ ಮದುವೆಯಾಗಿ ಸುಳ್ಳ ಈಗ ಏನಿದೆಲ್ಲ ಸ್ಪೆಷಲ್ ಪಾಯಿಂಟ್ ಇಲ್ಲಿದೆ, ಸ್ವಲ್ಪ ಕೇಳಿ. ಏನಂತಾನಂದ್ರೆ ಈಗ ಏನಂದ್ರೆ ಈಗ ಸ್ಪೆಷಲ್ ಪಾಯಿಂಟ್ ಇದೆ, ಇವಾಗ ಕೇಳೋಣ ಬನ್ನಿ ಏನಂತಾನೆ ಅಂತ. ಹೇಳುವುದೋ ಚಂದ ಕಲತೀನಿ ಮದವಿಯಾಗಿಂದ ಮಸ್ತ ಬಲತೀನಿ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಅವನೇನಂತಾನಂದ್ರೆ ನೀ ಮದ್ವಿಕ್ಕಿಂತ ಮೊದಲೇನಿದ್ದಲ್ಲ ಅದಕ್ಕಿಂತ ಹೆಚ್ಚಿಗೆ ಬಲ್ತಿದಿ ಅಂತೇಳಿ ಅವ ಹೇಳ್ತಿದ್ದಾನೆ. ಅಂದ್ರೆ ದಪ್ಪಾಗಿದೆ ಅಂತ ಅರ್ಥ. ನನಗೂ ಅನ್ನಿಸ್ತು ಸಾಂಗ್ ಬರಿಬೇಕಂತಂದ್ರೆ ಇಷ್ಟು ಟೈಪು ಬರಿಬೇಕು, ಯಾಕಂದರೆ ಆ ಫೀಲ್ ಇದೆ ಏನಿದೆಲ್ಲ ಆ ವ್ಯಕ್ತಿ ಏನಿದೆ ಹತ್ತಿರಕ್ಕೆ ಮಾಡ್ತಿರುವಾಗ ನಾವು ಫೋರ್ಸ್ ಮಾಡ್ತಿಲ್ಲ, ಆ ಟೈಪ್ ಏನೋ ಒಂಥರ ಫೀಲಿಂಗ್ ಬರೆದಿದ್ದಾನೆ. ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇದೆ. ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಎಷ್ಟ ಬೈತಿ ಬೈಯುವಾಗ ಮಾಟ ಸನಮಂತ ಎಷ್ಟ ಬೈತಿ ಬೈಯುವಾಗ ಮಾಟ ಸನಮಂತ ಈ ಮ್ಯೂಸಿಕ್ಕಿನಲ್ಲೇ ಒಂದು ಸ್ವಲ್ಪ ಫೀಲ್ ಇದೆ. ಅಂದರೆ ಯಾವ ಟೈಪ್ ಗಾನಿಗೆ ಆ ಟೈಪ್ ಯಾವ ಸಾಂಗ್ ಥರ ಇರುತ್ತಲ್ಲ ಆ ಟೈಪ್ ಆಫ್ ಫೀಲ್ನು ಸ್ವಲ್ಪ ಮ್ಯೂಸಿಕ್ ಏನಿದೆಯಲ್ಲ ಮಸ್ತ್ ಅನ್ನಿಸ್ತಾ ಇದೆ ನನಗೆ. ಸ್ಯಾಡ್ ಸಾಂಗಿಗೆ ಆ ಥರ ಬೇಕಾಗಿದೆ, ಅದಕ್ಕೂ ಮೇಲ್ಪಟ್ಟಂತೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಮಸ್ತ್ ಅನ್ನಿಸ್ತಾ ಇದೆ. ಕುಂತರ ಕುತ್ತಿಗೆ ಮಠ ನಿಂತರ ಎದೆಯ ಮಠ ಎಷ್ಟ ಬೈದರು ಬಿಟ್ಟ ಹೋಗುವತ ನಿನ್ನ ನೆನಪುಟ್ಟ ಇನ್ಯಾಕ ನನ್ನ ಚಿಂತೆ ಮುಗುದು ಹೋಗ್ಯದ ಸಂತೆ ನೀನು ಒಂದು ಮದುವೆಯಾಗು ಒಳ್ಳೆಯದಾಗತೈತಿ ಮಾದ ಮನಸೀಲೆ ಮದವಿಯಾಗಬೇಕ ಮನಸ್ಸು ಸತ್ತಾದ ಮದವಿಯಾಗಕ ನಿನ್ನ ನಂಬು ಬದಲ ನಾಯಿ ನಂಬಬೇಕಿತ್ತ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ನಿಯತ್ತಾಗಿ ಕಡಿತನಕ ಇರುತ್ತಿತ್ತ ಎಷ್ಟ ಬೈತಿ ಬೈಯುವಾಗ ಮಾಟ ಸನಮಂತ ಮಾಡಿದ ಮೋಸ ನೀ ಕಡಿಮೆಯೇನ ಮಾಡಿದ ಮೋಸ ನೀ ಕಡಿಮೆಯೇನ ಮುಂದ್ಯಾಗ ಕಳ್ಕೋ ಬ್ಯಾಡ ನಿನ್ನ ಮಾನ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಎಷ್ಟ ಬೈತಿ ಬೈಯುವಾಗ ಮಾಟ ಸನಮಂತ ಸುಳ್ಳ ಹೇಳುವುದು ಚಂದ ಕಲತೀದಿ ಮದವಿಯಾಗಿಂದ ಮಸ್ತ ಬಲತೀದಿ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಗೆಳೆಯ ನಾಯಿಗಿಂತ ಕಡಿಮೆ ಕಿಮ್ಮತ್ತ ಎಷ್ಟ ಬೈತಿ ಬೈಯುವಾಗ ಮಾಟ ಸನಮಂತ ಸಲ್ಯೂಟ್ ಇದೆ. ಸಾಂಗ್ ಏನಂದರೆ ಫೀಲ್ ಬರ್ತಾ ಇದೆ, ಚೆನ್ನಾಗಿ ವೈಬ್ ಕೊಡ್ತಾ ಇದೆ. ನನಗೇನಿಸ್ತು ಅಂದರೆ ಸಾಂಗು ಜನಪದ ಏನಂದರೆ ಒಂದು ರುಚಿ ಉಪ್ಪಿನಕಾಯಿ ಇದ್ದಂಗೆ ನಮಗೆ. ಜನಪದ ಕೇಳಿಲ್ಲ ಅಂದರೆ ದಿನವೇ ಹೋಗಲ್ಲ. ಆ ಟೈಪು
ಸಾಂಗ್ ಏನಿದೆಯಲ್ಲ ಮಸ್ತ್ ಅನ್ನಿಸ್ತಾ ಇದೆ. ಯಾಕಂದರೆ ಮೇನು ಜನಪದ ಸ್ಯಾಡ್ ಸಾಂಗ್ಲಿಂದೇ ವೈರಲ್ ಆಗಿರೋದು. ಹಾಗಾಗಿ ಜನಪದ ಸಾಂಗ್ಗಳಲ್ಲಿ ಹೆಚ್ಚಿಗಾಗಿ ಸ್ಯಾಡ್ ಸಾಂಗೇ ನಮಗೆ ಸಿಗುತ್ತವೆ. ಹಾಗಾಗಿ ಜನಪದ ಸಾಂಗೇ ಬೆಸ್ಟ್ ಅಂತೇಳಿ ನಾನು ಅನ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯ ಸಾಂಗಿಂತನೂ ನಾವು ಉತ್ತರ ಕನ್ನಡ ಮಂದಿಗೆ ಜನಪದ ಸಾಂಗೇ ಹೆಚ್ಚಿಗೆ ಇಡಿಸೋದು. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.